ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ವಿರೂಪಾಕ್ಷಪುರ ಸರ್ವೆ ನಂಬರ್ 61ರಲ್ಲಿ ಗೋಮಾಳ ಜಾಗ ಬರುತ್ತದೆ. ಅದರಲ್ಲಿ ಸುಮಾರು ಗ್ರಾಮಸ್ಥರ ಹಿರಿಯರು ಮುತ್ತಜ್ಜರ ಕಾಲದಿಂದಲೂ ನುಗ್ಗೇಹಳ್ಳಿ ಮತ್ತು ವಿರೂಪಾಕ್ಷಪುರ ಗ್ರಾಮಕ್ಕೆ ಹೋಗಲು ರಸ್ತೆ ಇರುತ್ತದೆ. ಆ ರಸ್ತೆಯ ಕಾಮಗಾರಿ ನಡೆಯುತ್ತಿರುವಾಗ ವಿರೂಪಾಕ್ಷಪುರದ ಒಬ್ಬ ವ್ಯಕ್ತಿ ರಸ್ತೆಯ ಕಾಮಗಾರಿಯನ್ನು ತಡೆಹಿಡಿದು ಇದು ನಮ್ಮ ಜಾಗದಲ್ಲಿ ಇದೆ ಎಂದು ರಸ್ತೆ ಕಾಮಗಾರಿಯನ್ನು ನಿಲ್ಲಿಸಿರುತ್ತಾನೆ. ಇದನ್ನು ತಿಳಿದ ತಕ್ಷಣ ಊರಿನ ಗ್ರಾಮಸ್ಥರು ಸೇರಿ ಆ ವ್ಯಕ್ತಿಯು ತಡೆ ಹಿಡಿದಿರುವ ರಸ್ತೆ ಅವರದಲ್ಲ ಎಂದು ಊರಿನ ಗ್ರಾಮಸ್ಥರ ಎಲ್ಲ ಸೇರಿ ಅಧಿಕಾರಿಗಳಿಗೆ ದೂರು ನೀಡಿರುತ್ತಾರೆ. ಆ ವ್ಯಕ್ತಿ ಮೂಲ ಮುಂಜೂರು 10 ಗುಂಟೆಯಾಗಿರುತ್ತದೆ ಗ್ರಾಮಸ್ಥರು ತಿಳಿಸಿದರು. ಆದರೆ ಕೆಲವು ದಿನಗಳ ನಂತರ ಸರ್ವೆ ನಂಬರ್ಗಳ ಒಟ್ಟು 4 ಎಕರೆ ಪಾಣಿ ಮಾಡಿಸಿಕೊಂಡಿರುತ್ತಾನೆ. ನುಗ್ಗೇಹಳ್ಳಿಯಿಂದ ವಿರೂಪಾಕ್ಷಪುರಕ್ಕೆ ಹೋಗುವ ರಸ್ತೆ ಇರುತ್ತದೆ. ಆ ರಸ್ತೆ ಸುಮಾರು ಹಳೆಯ ಕಾಲದ ರಸ್ತೆ. ಅದನ್ನು ಸೇರಿ 5 ಎಕರೆ ಒತ್ತುವರಿ ಮಾಡಿಕೊಂಡಿರುತ್ತಾನೆ. ರಸ್ತೆಯನ್ನು ಸೇರಿಸಿ ಆಗಿನ ಅಧಿಕಾರಿಗಳು ಸುಮಾರು 4 ಎಕರೆ ಜಮೀನನ್ನು ದುರಸ್ತಿ ಮಾಡಿಕೊಟ್ಟಿದ್ದಾರೆ ಎಂದು ಅಲ್ಲಿನ ಗ್ರಾಮಸ್ಥರು ತೋರಿದ್ದಾರೆ. ಈ ವ್ಯಕ್ತಿ ಸುಮಾರು 5.5 ಎಕರೆ ತನಕ ಒತ್ತುವರಿ ಮಾಡಿಕೊಂಡಿರುತ್ತಾನೆ ಎಂದು ಗ್ರಾಮಸ್ಥರು ವಿವರಿಸಿದ್ದಾರೆ. ಇದನ್ನು ಪರಿಶೀಲನೆಗೆ ಭೂಮಾಪಕದವರು ಹಾಗೂ ವಿಎ ಮತ್ತು ಆರ್ಐ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ತಹಶೀಲ್ದಾರ್ ಅವರು ಸಹ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ಗಮನ ಹರಿಸಿ ರಸ್ತೆ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟು ಅವರಿಗೆ ಆದಂಥ ಪಾಣಿಯನ್ನು ಪರಿಶೀಲನೆ ಮಾಡಿ. ಹಾಗೇನಾದರೂ ತಪ್ಪೇನಾದರೂ ಆದರೆ ಅದನ್ನು ವಜಾಗೊಳಿಸುವಂತೆ ಹಾಗೂ ಮಾಡಿಕೊಟ್ಟ ಅಧಿಕಾರಿಗಳಿಗೆ ಕಾನೂನು ಅನುಸಾರವಾಗಿ ಶಿಕ್ಷೆಗೆ ಗುರಿಪಡಿಸಬೇಕಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ತಹಶೀಲ್ದಾರ್ ಅವರನ್ನು ವಿನಂತಿ ಮಾಡಿಕೊಂಡಿದ್ದಾರೆ. ಹಾಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸುಮಾರು 30 ಮಕ್ಕಳಿದ್ದು ಶಾಲೆಯ ಅಭಿವೃದ್ಧಿಯನ್ನು ಗಮನ ಹರಿಸಬೇಕು ಎಂದು ತಹಶೀಲ್ದಾರ್ರಿಗೆ ಮನವಿ ಮಾಡಿಕೊಂಡರು. ಅದರಂತೆ ತಹಶೀಲ್ದಾರ್ ಅವರು ಈ ಕಾಮಗಾರಿಯನ್ನು ಚಾಲನೆ ಮಾಡುವುದಕ್ಕೆ ಹೇಳಿದರು. ಮುಂದೇನಾದರೂ ಆ ವ್ಯಕ್ತಿಯಿಂದ ತೊಂದರೆ ಕೊಟ್ಟರೆ ಅದಕ್ಕೆ ನಾನು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಮತ್ತು ಶಾಲೆಯ ವಿವರವನ್ನು ತೆಗೆದುಕೊಂಡು ಅಭಿವೃದ್ಧಿ ಮಾಡುವುದಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ವಿರೂಪಾಕ್ಷಪುರದ ಗ್ರಾಮಸ್ಥರೆಲ್ಲರೂ ಹಾಗೂ ನುಗ್ಗೇಹಳ್ಳಿ ಪೊಲೀಸ್ ಠಾಣೆಯ ಆರಕ್ಷಕರು, ನುಗ್ಗೇಹಳ್ಳಿಯ ನಾಡ ಕಚೇರಿ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ರಸ್ತೆಯ ಕಾಮಗಾರಿಯ ಗುತ್ತಿಗೆದಾರನೂ ಇದ್ದರು. ವರದಿಗಾಗಿ ಜಾಹೀರಾತಿಗಾಗಿ ಸಂಪರ್ಕಿಸಿ. ವರದಿಗಾರ ಶಂಕರೇಗೌಡ ಹುಲಿಕೆರೆ. ದುರಸ್ತಾದಾಗ ನಿಮ್ ಸರ್ವೇರ್ ಬಂದ ಸರ್ವೇರ್ ಆಳದಾಗ ಸರ್ ಈ ಜಾಗಕ್ಕೆ ಇವ್ ದುರಸ್ತ ಜಾಗ ಬತ್ತೈತೆ. ಈ ಜಾಗಕ್ಕೆ ಈ ಮೋಟ್ರಿ ಅಳ್ಕ ಬಂದ್ರೆ ಇದು ಅವ್ರು ನರಸಿಂಹ ಹೇಳೋದೇನ್ ಗೊತ್ತಾ, ನನಗೆ ಸೇರೈತಿದು ನಾನ್ ಬಿಡಲ್ಲ ರೋಡ ಅಂತ ಇಷ್ಟ ಡಿಫ್ರೆನ್ಸ್ ನಡೀತಾರದು. ನರಸಿಂಹ ಅಂದ್ರೆ ಈಗ ರೋಡ್ ಆತ ಸರ್ ಇದು ಇದೆ ಸರ್, ಇದು ಪಕ್ಕದಿದೆ ಇದೇ ಜಾಗ. ನಾನೇ ಹೇಳ್ತೀನಿ, ನಾನೇ ಅದಕ್ಕೆ ತಿಳಿಸಿ ಹೇಳ್ತೇನೆ. ನೀವು ಯಾರು ಬೇಡ, ನನಗೆ ದಾರಿ ಬಿಡಪ್ಪ, ಅದು ಮಾಡ್ಕೊಂಡು ಹೋಗ್ತೇನೆ ನಾನು ತಿಳಿಸಿ ಹೇಳ್ತೇನೆ. ನನ್ನ ಜವಾಬ್ದಾರಿ ಅದು. ಓಕೆ. ಇದು ಈಗ ಯಾರು ಅವ್ರ ಮೂಲ ಪುರುಷ ನರಸಿಂಹಯ್ಯ ಐತಲ್ಲ ಹೆಸರು. ನರಸಿಂಹಯ್ಯ 10 ಗುಂಟೆ ಇದೆ. ಸರ್ವೆ ನಂಬರ್ 61. 20 ಎಕರೆ ಜಾಗ ಇದು. ಇದನ್ನೆಲ್ಲ ಭಾಗ ಆಗಿ ಆಗ್ತಾ ಒಂದು 4.5 ಎಕರೆ 4 ಎಕರೆ ಈ ರಾಜ್ಯ ಗೋಡ್ ಮಾಡಿದ್ರೆ ಈಗ ಇವರು ನನ್ನ ಜಾಗದಲ್ಲಿ ನಾನು ತಿಂಗಳ ಗೋಡ್ ಮಾಡ್ಕೊಡಲ್ಲ. ಅದಕ್ಕೆ ನಾವು ಈಗ 4 ಎಕರೆ 10 ಗುಂಟೆ ಮಾತ್ರ ಐತಲ್ಲ, ಅದು ಸೇರಿ ಇದು ಒಂದೈತೆ, ಒಂದಷ್ಟೇ ಕಾಪಿ ಇದೆ. ಮತ್ತೈತೆ ಒರಿಜಿನಲ್ ಕಾಪಿ ಐತಲ್ಲ? ಅಲ್ಲ, ಇದೊಂದೇ ಕಾಪಿ. 2 ಕಾಪಿ ಐತಲ್ಲ, ಇನ್ನೊಂದು ಏನ್ರಿ 1, 2, 3 ಬೇರೆ ಇರ್ಬೋದು. ಅದಕ್ಕೆ ಸರ್ ಡಿಮ್ಯಾಂಡ್ ಬುಕ್ ಅಲ್ಲಿ ಇದೊಂದೇ ಇರೋದು. ಸರ್ ಏನಾಗಿದೆ ಅಂದ್ರೆ ಇವರಿಗೆ 4 ಎಕರೆ 10 ಗುಂಟೆಯ ಇವರಿಗೆ ದುರಸ್ತಿ ಆಗ್ತೈತೆ. ಬರುತ್ತೆ ಬರ್ರಿ.
ಏನ್ ಸರ್ ದುರಸ್ತ ಆಗಿದೆ. ದುರಸ್ತ ಆದಾಗ ಅಳತಿ ಬಂದಾಗ ಈ ಜಾಗ ಬಂದ ನನ್ನ ಜಾಗ ಅಂತ ಬಿಡಲ್ಲ ಅಂತ ಇಷ್ಟೇ ಡಿಫ್ನೆಸ್ ಅಲ್ಲಿ ನಡೀತಾ ಇರೋದು ಊರಲ್ಲಿ. ಫಸ್ಟ್ ಸರ್ಕಾರಿ ಆಯ್ತು, ಗೋಮಾಳ ಇತ್ತು. ಈಗ ನಾನು ಇನ್ನೊಂದು ಗೋಮಾಳ ಇತ್ತು ಸರ್ಕಾರಿ ಗೋಮಾಳ. ಸರ್ ಈಗ 2000 ಬರೋ ತಡಿಯ. ಏನದ ಅಷ್ಟು ನಮಗೆ ಶಾಲೆ 15-20-30 ಹುಡುಗರು ಇದಾವೆ. ಎಲ್ಲಾ ಶಾಲೆಗಳು ಇಡೀ ಗೌರ್ಮೆಂಟ್ ಅಲ್ಲೆಲ್ಲ ಬೀಗ ಆಗ್ತಾ ಇದಾರೆ. ಇದೊಂದು ಉಳಿಸ್ಕೊಳ್ಳೋಣ ಅಂದ್ರೆ ಶಾಲಾ ಕಾಂಪೌಂಡ್, ಶೌಚಾಲಯ, ತೋಟ, ಕೈಗಾರಿ ಎಲ್ಲಾ ಬಂದಿದ್ನು ಹಾಳು ಮಾಡ್ಬಿಟ್ಟು ಸರ್. ಒಂದ್ ದಿವ್ಸ ಇವ್ ಏನ್ ಅರ್ಜಿ ಅದಾವಲ್ಲ ಈ ಇಶ್ಯೂದಾಗ ಬೇಡ, ಇದನ್ನ ಆಮೇಲೆ ಸಪ್ರೇಟ್ ಬಗೆಹರಿಸ್ಕೊಡ್ತೀನಿ. ನಿನಗೆ ಏನ್ ಬೇಕಾ ಕಾನೂನುಬದ್ಧವಾಗಿ ಮಾಡೋಣ. ನನಗೆ ಇನ್ನೇನಿಲ್ಲ ಸರ್. ರಸ್ತೆ ಬಿಟ್ಟು ಅಲ್ಲ ಸಾಲಿದ್ ಒಳ್ಳೆ ಕೆಲಸ. ಹೌದು ಸರ್, ತಮ್ಮ ಅಂತೀನಿ ನನಗೆ ಅದೊಂದು ಕೆಲಸ ಆಗ್ಬೇಕು ಸರ್. ನೀನೇ ಕನ್ನಡ ಶಾಲೆಗೆ ಓದಿ, ನಾವು ಕನ್ನಡ ಶಾಲೆಗೆ ಓದಿವಿ. ಅದನ್ನ ಉಳಿಸೋದು ಕರೆಕ್ಟ್ ಐತಿ ನೀ ಹೇಳೋದು, ಅದನ್ನ ಮಾಡೋಣ. ಇದು ಏನಾಗಬೇಕಿತ್ತು ಈಗ ನಿನಗೆ ಸಾಲಿದ ಶೌಚಾಲಯ, ಕಾಂಪೌಂಡ್ ಮಾಡಿಸ್ಕೊಡೋಣ ಬಾಯ್. ಇದನ್ನ ಕರೆಕ್ಟ್ ಹೇಳ್ಬೇಕು. ಆಗಲ್ಲ. ಈಗ ನಾಳೆ ಇದ್ರ ಮೇಲೆ ಡಂಬರ್ ಹಾಕ್ತೀವಿ ಅಂದ್ರೆ ತೆಗಿತೀರಿ ನಿಮಿಷ ತಡಿ. ಇದು ಏನಾಗಿದೆ ಗೊತ್ತಾ, 10:11 ಬರತ್ತಾರ್ರಿ. ನಾ ಹೇಳಲ್ಲ, ನೀವ್ ಬಂದ್ ಬೇಕಂದ್ರೆ ಕೆಲಸ ಇಲ್ಲಾಂದ್ರೆ ಬಿಡು. ನೀ ಸಿಬ್ಬಂದಿ ಹಾಕ್ರಿ. ನಾನೊಂದ್ ರೌಂಡ್ ಬಂದು ಓಕೆ, ಅವರು ರೆಡಿ ಅದಾರ, ನಾವು ರೆಡಿ ಅದ. ಏನಂತ ಹೇಳ್ಬೇಕು ಹಂಗಲ್ಲ ಕೇಳಿ ಅವ್ರದ್ದು AW ಹೇಳಲ್ಲ ಸರ್. ನಾನು ಹೇಳ್ತಾ ಇರೋದು ನಿಮ್ ಕಡೆ ಬಂದು ಲೆಟರ್ ಮಾಡಿದ್ರಂತ ನಮ್ಮ ಜಡ್ಪಿಯಿಂದ ನಾ ಬರಾಕತ್ತೀನಂದ್ರೆ ನಿಮ್ AW ಹೇಳ್ಬೇಕತ್ತಿ. ಆಲ್ರೆಡಿ ನಾನು ಎಲ್ಲ ಕೆಲಸ ಬಿಟ್ಟು ಕಾಂಟ್ರಾಕ್ಟರ್ ಕರ್ಸಿಲ್ಲ, ಯಾವ ಟೆಂಡರ್ ತಗೊಂಡು ಅವನು ಕರ್ಸಿಲ್ಲ, ವರ್ಕ್ ಆರ್ಡರ್ ತಂದಿಲ್ಲ.